students. In this session, I'm going to explain you about the 3-letter and 1-letter representation of the amino acids. See, ಈ ಅಮೈನೋ ಆಸಿಡ್ಸಿನ ಹೆಸರುಗಳನ್ನೆಲ್ಲ ಪೂರ್ತಿ ಉದ್ದುದ್ದ ಹೆಸರು ಬರೆಯೋ ಬದಲು ನಾವೇನ್ ಮಾಡ್ತೀವಿ, ಶಾರ್ಟ್ ಫಾರಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅಂಡ್ ಇಟ್ ಇಸ್ ಸ್ಟ್ಯಾಂಡರ್ಡ್ ಫಾರಮ್. ಓಕೆ, ಇದನ್ನ ನಾವೇನಂತ ಎರಡು ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಅಮೈನೋ ಆಸಿಡ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ದ 3-letter representation and also by 1-letter representation. Let us know them. Okay, ಸೊ ಈ ಮೊದಲನೇ ಅಮೈನೋ ಆಸಿಡ್ ಯಾವ್ದೀಗ? ಗ್ಲೈಸಿನ್. ಸಿ, ಈ ಎಲ್ಲ ಅಮೈನೋ ಆಸಿಡ್ ಅಲ್ಲಿ ಹೆಚ್ಚು ಕಡಿಮೆ ಎಕ್ಸೆಪ್ಟ್ ಐಸೋಲ್ಯೂಸಿನ್ ಮತ್ತೆ ಅಸ್ಪರ್ಜಿನ್, ಗ್ಲುಟಾಮಿನ್ ಬಿಟ್ರೆ ಇನ್ನೆಲ್ಲ ಅಮೈನೋ ಆಸಿಡ್ಸ್ ಅಲ್ಲೂ 3-letter representation ಅನ್ನ ನಾವು ಹೇಗೆ ಬರಿತೀವಿ? ಫಸ್ಟ್ 3 letters ಎಕ್ಸೆಪ್ಟ್ ಯಾವ್ಯಾವ ಅಮೈನೋ ಆಸಿಡ್ ಹೇಳಿ? ಐಸೋಲ್ಯೂಸಿನ್, ದೆನ್ ಅಸ್ಪರ್ಜಿನ್ ಅಂಡ್ ಗ್ಲುಟಾಮಿನ್. ಈ ಅಮೈನೋ ಅಂಡ್ ಆಫ್ ಕೋರ್ಸ್ ಸೆಲನೋಸಿಸ್ಟಿನ್. ಈ 4 ಅಮೈನೋ ಆಸಿಡ್ ಅನ್ನ ಬಿಟ್ಟು ಉಳಿದಿರೋ ಎಲ್ಲ ಅಮೈನೋ ಆಸಿಡ್ ಅಲ್ಲೂ 3-letter representation ಹೇಗೆ? ತುಂಬಾ ಸಿಂಪಲ್. ಫಸ್ಟ್ 3 letters of that amino acids are going to be the 3-letter representation for that amino acid. See the students here. And then ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಪ್ರೋಟೀನಿನ ಸೀಕ್ವೆನ್ಸ್ ಮಾಡಿದಾಗ ಆ ಪ್ರೋಟೀನ್ ಸೀಕ್ವೆನ್ಸ್ ಅನ್ನ ಬರಿಬೇಕಾದ್ರೆ ಈವನ್ ನಾವು 3-letter representation ಇಂದ 3-letter representation ಯೂಸ್ ಮಾಡಿದ್ರು ಕೂಡ ಏನಾಗುತ್ತೆ, ಇಟ್ ವಿಲ್ ಬಿ ವೆರಿ ಲೆಂತಿ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಈ ಅಮೈನೋ ಆಸಿಡ್ಗೆ ಸಿಂಗಲ್ ಲೆಟರ್ 1-letter representation ಅನ್ನು ಕೊಟ್ಟಿದ್ದಾರೆ. ಇದನ್ನ ಯಾವಾಗ ಯೂಸ್ ಮಾಡ್ತಾರೆ? ಎಕ್ಸ್ಟೆನ್ಸಿವ್ಲಿ ವೈಲ್ ರೈಟಿಂಗ್ ದ ಸೀಕ್ವೆನ್ಸ್ ಆಫ್ ದಿ ಪ್ರೋಟೀನ್ಸ್, ದಿಸ್ 1-letter representation is used. ಅದೇ ರೀತಿ ಏನಾಗಿರುತ್ತೆ, ಅಮೈನೋ ಆಸಿಡ್ ಮ್ಯೂಟೇಷನ್ ಆಗಿರುತ್ತಲ್ಲ, ಅಂದ್ರೆ ಜೆನೆಟಿಕ್ ಕೋಡಾನ್ಸ್ ಅಲ್ಲಿ ಮ್ಯೂಟೇಷನ್ ಆದಾಗ ಒಂದು ಅಮೈನೋ ಆಸಿಡ್ ಬದಲು ಇನ್ನೊಂದು ಅಮೈನೋ ಆಸಿಡ್ ಬಂದಿದ್ದಾಗೂ ಕೂಡ ಅದನ್ನ ರೆಪ್ರೆಸೆಂಟ್ ಮಾಡೋದಕ್ಕೂ ಕೂಡ ಏನ್ ಮಾಡ್ತಾರೆ, ಈ 1-letter representation ಅನ್ನ ಬಳಸ್ತಾರೆ. ನಾವು ಲೆಟ್ ಅಸ್ ನೋ ದಿಸ್ 3-letter representation and 1-letter representation ಏನು. ಈಗ ಜಸ್ಟ್ ಲುಕ್ ಅಟ್ ದ ಸ್ಟ್ರಕ್ಚರ್ ಆಫ್ ದಿಸ್ ಗ್ಲೈಸಿನ್. ಸಿ, ಈ ಗ್ಲೈಸಿನ್ ನಲ್ಲಿ ಏನಾಗಿದೆ, ದಿಸ್ 3-letter representation of the glycine is GLY. GLY is nothing but the first 3 letter. ನೋಡಿ, ಈ ಗ್ಲೈಸಿನ್ ಹೆಸರಲ್ಲಿ ಮೊದಲನೇ 3 ಅಕ್ಷರಗಳನ್ನ ಏನಂತ ಕರಿತೀವಿ? ದಿಸ್ itself is the 3-letter representation. ಆದ್ರೆ ದ ಸಿಂಗಲ್ ಲೆಟರ್ 1-letter representation ಅನ್ನ ಏನ್ ಬಳಸ್ತೀವಿ? G. ನೋಡಿ, 1-letter representation ಯಾವಾಗ್ಲೂ ಕ್ಯಾಪಿಟಲ್ ಲೆಟರ್ ಅಲ್ಲೇ ಇರ್ಬೇಕಾಗತ್ತೆ. ಆಮೇಲೆ ಅಫ್ಕೋರ್ಸ್ 3-letter representation ಕೂಡ ಏನು ಅಂತ ಹೇಳಿದ್ರೆ, ಯೂಶಲಿ ಏನ್ ಮಾಡ್ತೀವಿ, ಫಸ್ಟ್ ಲೆಟರ್ ಅನ್ನ ಕ್ಯಾಪಿಟಲ್ ಲೆಟರೇ ಬಳಸ್ತೀವಿ. ಓಕೆ, ಸೊ ಗ್ಲೈಸಿನ್ 3-letter representation ಏನು? GLY. ಇಟ್ ಇಸ್ ದ ಫಸ್ಟ್ 3 letters ಆಫ್ ದ ನೇಮ್ ಆಫ್ ದ ಅಮೈನೋ ಆಸಿಡ್. 1-letter representation ಏನು? G. ಹೇಳ್ಬೋದು ಹೇಗೆ? ಗ್ಲೈಸಿನ್ ಇಟ್ ಸ್ಟಾರ್ಟ್ಸ್ ವಿತ್ G. ಗ್ಲೈಸಿನ್ ಏನು? G ಇಂದ ಶುರುವಾಗುತ್ತೆ. Therefore, its 1-letter representation is G. Okay. Now we will know the 3-letter and 1-letter representations of other amino acids. See, this is alanine. The 3-letter representation is ALA. The 3-letter representation for the alanine is, for this alanine is ALA. And 1-letter representation ಏನು? A. ಇದರ ಮೊದಲನೇ ಅಕ್ಷರನೇ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಇಟ್ ಇಸ್ ಎ. ದ 3-letter representation is the first 3 letter of this alanine, first 3 letters of this name of this amino acid. So ALA and 1-letter representation A. ಅದೇ ತರ ವ್ಯಾಲಿನ್ ನೀವು ಗೆಸ್ ಮಾಡ್ಬೋದು. ಫಸ್ಟ್ 3 letters ಯಾವುದು? VAL. ಇದನ್ನ 3-letter representation ಆಗಿ ಬಳಸ್ತೀವಿ. ಮೊದಲನೇ ಅಕ್ಷರ ದ ಫಸ್ಟ್ ಲೆಟರ್ V is used as 1-letter representation. In leucine, as usual, it is the first 3 letters. Okay, the first 3 letters are used for 3-letter representation, and the first letter is used as 1-letter representation. But see, in isoleucine, ISO, it is not the same. I have already initially told you, except isoleucine and other amino acids, it's not ISO, it is I and LE. ILE is the 3-letter representation, and as usual, the first letter I is the 1-letter representation. But consider these amino acids, aromatic amino acids, their 1-letter representations are different. Okay, they are not P, T and T like that. In phenylalanine, the 3-letter representation is PHE.
Okay, the one letter representation is F. It's not P, it is F. See, F ಹೇಗೆ ನೆನ್ಪಿಟ್ಕೊಬಹುದು? ಫಿನೈಲ್ ಅಲನಿನ್ ಅಂದಾಗ ನಾವು ಪ್ರೊನೌನ್ಸಿಯೇಷನ್ ಅಲ್ಲಿ ಏನ್ ಮಾಡ್ತೀವಿ? ಎಫ್ ನ ಬಳಸ್ತೀವಿ. ಓಕೆ, ಇನ್ ಫಿನೈಲ್ ಅಲನಿನ್ ವಿ ಯೂಸ್ ಎಫ್. ಅಂದ್ರೆ ಪ್ರೊನೌನ್ಸಿಯೇಷನ್ ಅಲ್ಲಿ ಎಫ್ ಬರೋದ್ರಿಂದ ನೀವು ನೆನ್ಪಿಟ್ಕೊಳೋದು ಹೇಗೆ ನೆನ್ಪಿಟ್ಕೋಬಹುದು ಅಂತ ಹೇಳ್ತಿದೀನಿ ಅಷ್ಟೇ. ಈ ಫಿನೈಲ್ ಅಲನಿನ್ಗೆ ಒಂದು ಲೆಟರ್ ರೆಪ್ರೆಸೆಂಟೇಷನ್ ಏನು? ಇಟ್ ಇಸ್ ಎಫ್. ಟೈರೋಸಿನ್ ನಲ್ಲಿ 3 ಲೆಟರ್ ರೆಪ್ರೆಸೆಂಟೇಷನ್ ಪ್ರಾಬ್ಲಮ್ ಇಲ್ಲ, ಏನ್ ಬರೆದ್ಬಿಡ್ತೀರಾ? TYR ಬರೀತೀರಾ. ಬಟ್ 1 ಲೆಟರ್ ರೆಪ್ರೆಸೆಂಟೇಷನ್ Y. ಇದನ್ನ ಹೇಗ್ ನೆನ್ಪಿಟ್ಕೊಂತೀರಾ ನೋಡಿ, ಈ ಟೈರೋಸಿನ್ ನಲ್ಲಿ Y ಇದೆ. ಓಕೆ, ಈ ಟೈರೋಸಿನ್ ನಲ್ಲಿ ಏನಿದೆ? Y ಇರೋದ್ರಿಂದ ಆ ತರ ನೆನ್ಪಿಟ್ಕೊಳ್ಳಿ. ನೀವು ಕೇಳ್ಬೋದು ಟ್ರಿಪ್ಟೋಫಾನ್ ಅಲ್ಲೂ Y ಇದೆ ಅಂತ, ಬಟ್ ಐ ಡೋಂಟ್ ಹ್ಯಾವ್ ಎನಿ ಆನ್ಸರ್ ಫಾರ್ ದಟ್. ಬಟ್ ಟ್ರಿಪ್ಟೋಫಾನ್ಗೆ 3 ಲೆಟರ್ ರೆಪ್ರೆಸೆಂಟೇಷನ್ ಏನ್ ಹೇಳಿ? TRY. ಬಟ್ 1 ಲೆಟರ್ ರೆಪ್ರೆಸೆಂಟೇಷನ್ ಇಸ್ W. ಹೇಗ್ ನೆನ್ಪಿಟ್ಕೊಂತೀರಾ? ಸಮಥಿಂಗ್ ದೊಡ್ಡ ರಿಂಗ್ ಇದೆ, ಹಾಗಾಗಿ W ಕೂಡ ಸ್ವಲ್ಪ ದೊಡ್ಡ ಅಕ್ಷರ ಅಂತ ನೀವು ನೆನ್ಪಿಟ್ಕೋಬಹುದು. Okay, therefore this is the 3 letter representation is TRY and 1 letter representation is W. Okay, now let us know the 3 letter representation and 1 letter representation for serine and these amino acids. So as usual, 3 letter representation for the serine is SER. Okay, 1 letter representation is CS. Okay, similarly for threonine, the 3 letter representation is THR and 1 letter representation, its first letter T. Okay, THR is the 3 letter representation and T is the 1 letter representation. For cysteine also 3 letter representation is CYS and 1 letter representation is C. I have already told you that this 1 letter representation should always be capitalized. Okay, it should always be in the uppercase. So now we will see the 3 letter representation and 1 letter representation for the methionine. The 3 letter representation for the methionine is MET. Okay, see the first 3 letters. So it is Me3 and the 1 letter representation is M. Its first letter M. So now let us know the 3 letter representation for the lysine. It's different. It is not L because L already assign ಆಗ್ಬಿಟ್ಟಿದೆ ಅಲ್ವಾ? ಲ್ಯೂಸಿನ್ಗೆ L ಅಂತ representation ಇದೆ. ಸೊ ಲೈಸಿನ್ಗೆ L ಅಂತಾನೂ ಕೊಡಕ್ಕಾಗಲ್ಲ, ಈವನ್ Y ಅಂತಾನೂ ಕೊಡಕ್ಕಾಗಲ್ಲ because Y has been assigned already to tyrosine. See, ಈ ಲೈಸಿನ್ಗೆ ಪ್ರಾಬ್ಲಮ್ ಇಲ್ಲ, 3 letter representation LYS. ಆದರೆ 1 letter representation is K. For arginine 3 letter representation it is ARG. ಆದರೆ 1 letter representation R. ಇದನ್ನ ಹೇಗೆ ನೆನ್ಪಿಟ್ಕೊಬಹುದು? ಆರ್ಜಿನಿನ್ ಅಂತ ಅಂದ್ರೆ ನೋಡಿ, ಪ್ರೊನೌನ್ಸಿಯೇಷನ್ ಅಲ್ಲಿ R ಅಂತ ಬರುತ್ತೆ ಸ್ಟಾರ್ಟಿಂಗು, ಹಾಗಾಗಿ ನೀವು ಏನಂತ ನೆನ್ಪಿಟ್ಕೊಬಹುದು? R is for arginine ಅಂತ ನೆನ್ಪಿಟ್ಕೋಬಹುದು. ಓಕೆ, ದಿಸ್ ಇಸ್ ಅಬೌಟ್ ದ 1 letter representation for arginine. For histidine it is same. HIS is 3 letter representation and H is 1 letter representation, its first letter. Okay, ಈಗ proline ನೋಡೋಣ. Same thing, it is proline ಗೆ the 3 letter representation is PRO and 1 letter representation is P. ನೋಡಿ, ಫಿನೈಲ್ ಅಲನಿನ್ ಕೂಡ P ಇಂದ ಶುರುವಾಗುತ್ತೆ, ಪ್ರೋಲಿನ್ P ಇಂದ ಶುರುವಾಗುತ್ತೆ, ಬಟ್ ಪ್ರೋಲಿನಿಗೆ ಏನಿದೆ? 1 letter representation is P. ಬಟ್ ಫಾರ್ ಫಿನೈಲ್ ಅಲನಿನ್ ಇದಕ್ಕೆ F ಅಂತ ನೆನ್ಪಿಟ್ಕೊಬೇಕು. ಈಗ ಸೆಲೆನೋಸಿಸ್ಟೀನಿಗೆ ನೋಡಿ, 1 letter representation 3 letter representation ಅನ್ನ ಏನ್ ಮಾಡಿದ್ದಾರೆ? ಸೆಲೆನಿನ್ ಅಲ್ಲಿ ಈ SE ಸೆಲೇನಿಯಂ ಅಯಾನ್ ಅಂದ್ರೆ ಸೆಲೇನಿಯಂ ಆಟಮ್ ಅನ್ನ ತಗೊಂಡಿದ್ದಾರೆ, SE. ಸಿಸ್ಟೀನ್ ಅಲ್ವಾ ಇದು, ಬಿಕಾಸ್ ಇಟ್ ಇಸ್ ಸೆಲೆನೋಸಿಸ್ಟೀನ್. ಇದು ಯಾವಾಗ್ಲೂ ಕ್ಯಾಪಿಟಲ್ ಅಲ್ಲೇ ಬರಿಬೇಕು. ಹೇಗ್ ಬರಿಬೇಕು ಹೇಳಿ? ಸೆಲೆನೋಸಿಸ್ಟೀನಿನ 3 letter representation ಅನ್ನ S ಕ್ಯಾಪಿಟಲ್ಲು, E ಸ್ಮಾಲ್ ಲೆಟರ್. ನೋಡಿ, ಇದು ಸೆಲೇನಿಯಂ ಅಂತ ಗೊತ್ತಾಗ್ಬಿಡುತ್ತೆ. ಈ ಬಿಕಾಸ್ ಇಟ್ ಇಸ್ ಸೆಲೆನೋಸಿಸ್ಟೀನ್ ಯು ಹ್ಯಾವ್ ಟು ರೈಟ್ ದ C in upper case. ಓಕೆ, ದಿಸ್ ಇಸ್ ಸೆಲೆನೋಸಿಸ್ಟೀನ್. ಈ ಥರನೂ ಬರಿಬೋದು, ಇನ್ನೊಂದು ರೀತಿನೂ ಬರಿಬೋದು. ನೋಡಿ, SE ಅಗೈನ್ ಕ್ಯಾಪಿಟಲ್ C, ಸಿಸ್ ಬರಿಬೋದು. ಅಂದ್ರೆ CYS is for cysteine. This is selenocysteine.
ಎರಡನ್ನು ಬರೀಬಹುದು. ಆದ್ರೆ ಸಿಂಗಲ್ ಲೆಟರ್ ರೆಪ್ರೆಸೆಂಟೇಷನ್ ಏನು? ಯು, ಕ್ಯಾಪಿಟಲ್ ಯು. ಓಕೆ ಸ್ಟೂಡೆಂಟ್, this is all about the one letter representation and three letter representations of ಅಮೈನೋ ಆಸಿಡ್ಸ್. ಆದ್ರೆ ಇದರಲ್ಲಿ ಏನಾಗಿದೆ ಹೇಳಿ, ಸುಮಾರು ಒಂದು 11 ಅಮೈನೋ ಆಸಿಡ್ಗೆ ಏನಿದೆ ಅದರ ಫಸ್ಟ್ ಲೆಟರ್ ಒನ್ ಲೆಟರ್ ರೆಪ್ರೆಸೆಂಟೇಷನ್ ಆಗಿದೆ. ಫಾರ್ ಎಕ್ಸಾಂಪಲ್ ಗ್ಲೈಸಿನಿಗೆ ಜಿ, ಅಲನಿನಿಗೆ ಎ, ವ್ಯಾಲಿನಿಗೆ ವಿ, ಲ್ಯೂಸಿನಿಗೆ ಎಲ್, ಐಸೋಲ್ಯೂಸಿನಿಗೆ ಐ. ಹೌದಲ್ವಾ? ಸೊ ನಿಯರ್ಲಿ 11 ಅಮೈನೋ ಆಸಿಡ್ಸ್ಗೇನು ನೀವು ನೆನ್ಪಿಟ್ಕೊಬೇಕಾಗೇ ಇಲ್ಲ ಅಂದ್ರೆ ಯು ನೋ ನೀಡ್ ಟು ಬಾದರ್ ಅಬೌಟ್ ದಟ್. ಅಂದ್ರೆ ದ ಫಸ್ಟ್ ಲೆಟರ್ ಇಟ್ ಸೆಲ್ಫ್ ಇಸ್ ದ ಒನ್ ಲೆಟರ್ ರೆಪ್ರೆಸೆಂಟೇಷನ್. ಆದ್ರೆ ಇನ್ನು 10 ಅಮೈನೋ ಆಸಿಡ್ಗೆ ಏನಿದೆ, ವಿ ಹ್ಯಾವ್ ಡಿಫರೆಂಟ್ ಒನ್ ಲೆಟರ್ ರೆಪ್ರೆಸೆಂಟೇಷನ್. ನೀವು ಈ 10 ಅಮೈನೋ ಆಸಿಡ್ ಅನ್ನ ನೆನ್ಪಿಟ್ಕೊಂಡ್ರೆ, ಇಫ್ ಯು ರಿಮೆಂಬರ್, okay, if you remember these, see, ಸ್ಟೂಡೆಂಟ್ಸ್ ಏನಂತ ಹೇಳಿದ್ರೆ ಇದರಲ್ಲಿ ತುಂಬಾ ಕಷ್ಟ ಏನಿಲ್ಲ ನೋಡಿ. ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಸಿ, ಈ 10 ಅಮೈನೋ ಆಸಿಡ್ಗಳನ್ನ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಉಳಿದಿರೋ ಅಮೈನೋ ಆಸಿಡ್, ಐ ಮೀನ್ ಇಫ್ ಯು ರಿಮೆಂಬರ್ the one letter representation for these 10 amino acids, you no need to remember the one letter representation for the remaining amino acids, because it is the first letter of those amino acid will be its one letter representation. So except these 10 amino acids, all other amino acids have their first letter as their one letter representation. So therefore it's better to remember these amino acids. ಇದನ್ನ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಅದು ಈಸಿ ಆಗುತ್ತೆ. ಹೇಗೆ ನೆನ್ಪಿಟ್ಕೊಂತೀರಾ ನೋಡಿ, ನಾನು ಆಲ್ರೆಡಿ ಹೇಳಿದೆ, ಫೀನೈಲ್ ಅಲನಿನ್ ಅಲ್ಲಿ ಪ್ರೊನೌನ್ಸಿಯೇಷನ್ ಅಲ್ಲಿ ಎಫ್ ಬರೋದ್ರಿಂದ ಯು ಜಸ್ಟ್ ರಿಮೆಂಬರ್ ಇಟ್ ಆಸ್ ಎಫ್. ಓಕೆ, ಟೈರೋಸಿನ್, ಬಿಕಾಸ್ ಇಟ್ ಇಸ್ ವೈ ಇನ್ ದ ಸೆಕೆಂಡ್ ನೇಮ್, ಟೈರೋಸಿನ್ ವೈ ನೆನ್ಪಿಟ್ಕೊಳ್ಳಿ. ಟ್ರಿಪ್ಟೋಫ್ಯಾನು, ಆ ರಿಂಗು ಸ್ವಲ್ಪ ದೊಡ್ಡದಿದೆ. ಆಮೇಲೆ ಡಬ್ಲ್ಯೂ ಅಕ್ಷರನ ಕೂಡ ಸ್ವಲ್ಪ ಇಟ್ಸ್ ಕ್ವೈಟ್ ಬಿಗ್ಗರ್ ಅಂತ ಅನ್ಕೊಂಡ್ರೆ, ಓಕೆ, ದ ಟ್ರಿಪ್ಟೋಫ್ಯಾನ್ ಇಸ್ ಆಲ್ಸೋ, ಇದಕ್ಕೆ ಡಬ್ಲ್ಯೂ ನೆನ್ಪಿಟ್ಕೊಳ್ಳಿ. ಸಿ, ಅಸ್ಪಾರ್ಟೇಟು, ಗ್ಲುಟಾಮೇಟು, ಡಿ ಅಂಡ್ ಇ ಅಂದ್ರೆ ದೇ ಆರ್ ಲೈಕ್ ಸಿಸ್ಟರ್ಸ್ ಅಥವಾ ಬ್ರದರ್ಸ್ ತರ ಅಂತ ಅನ್ಕೊಂಡ್ರೆ, ದೇ ಆರ್, ಡಿ ಇಸ್ ಫಾರ್ ಅಸ್ಪಾರ್ಟೇಟ್, ಇ ಇಸ್ ಫಾರ್ ಗ್ಲುಟಾಮೇಟ್. ಓಕೆ, ಈಗ ಅಸ್ಪಾರ್ಜಿನ್ ಮತ್ತೆ ಗ್ಲುಟಾಮಿನ್ ಕನ್ಸಿಡರ್ ಮಾಡಿದ್ರೆ, ಅಸ್ಪಾರ್ಜಿನ್, ಐ ಥಿಂಕ್ ಐ ಮಿಸ್ಡ್ ದ 3 letter representation for these 4 amino acids. I will explain it. Okay, ಅಸ್ಪಾರ್ಟೇಟಿಗೆ 3 letter representation ಇಲ್ಲೇ ಹೇಳ್ಬಿಡ್ತೀನಿ, ಇಟ್ ಇಸ್ ASP. ಫಾರ್ ಗ್ಲುಟಾಮಿನ್ 3 letter representation ಏನು? GLU. ಫಾರ್ ಅಸ್ಪಾರ್ಜಿನ್ ನೋಡಿ ASP ಆಗೋದಿಲ್ಲ. ಯಾಕೆ ಹೇಳಿ? ASP is for aspartate. Therefore, the 3 letter representation for the aspargine is ASN. Similarly, the 3 letter representation for the glutamine is GL and the last GLN. Okay, these are the 3 letter representation. I am repeating. For aspartate, the 3 letter representation is ASP. For glutamate, it is GLU. For aspargine, it is ASN, and for glutamine, it is GLN. Okay, now let us move on to know about their one letter representation. For aspartate and glutamate, it's D and E. For aspargine, ನೋಡಿ ಇದು N ಅಂತ ಎಂಡ್ ಆಗುತ್ತೆ ಅಲ್ವಾ? ಅಫ್ಕೋರ್ಸ್ ಪ್ರೋಲಿನ್ ಎಂಡ್ ಆಗುತ್ತೆ, ಡೋಂಟ್ ಬಾದರ್ ಅಬೌಟ್ ಅದರ್ ಒನ್. ಬಟ್ ಇಲ್ಲಿ ಅಸ್ಪಾರ್ಜಿನ್ ಅಂತ ತಗೊಂಡ್ರೆ ಏನಾಗುತ್ತೆ ನೋಡಿ, ಇಟ್ ಎಂಡ್ಸ್ ವಿತ್ ಎನ್ ಅಂತ ನೆನ್ಪಿಟ್ಕೊಂಡ್ಬಿಡಿ. ಗ್ಲುಟಾಮಿನ್ ಏನು ಮಾಡೋಕ್ಕಾಗಲ್ಲ, ಯು ಹ್ಯಾವ್ ಟು ರಿಮೆಂಬರ್ ಇಟ್ ಆಸ್ ಕ್ಯೂ. ಓಕೆ, ದ ಒನ್ ಲೆಟರ್ ರೆಪ್ರೆಸೆಂಟೇಷನ್ ಫಾರ್ ದ ಗ್ಲುಟಾಮಿನ್ ಇಸ್ ಕ್ಯೂ. ಲೈಸಿನಿಗೂ ಅಷ್ಟೇ, ಯು ಹ್ಯಾವ್ ಟು ರಿಮೆಂಬರ್ ಇಟ್ ಆಸ್ ಕೆ, ಅಥವಾ ಇಟ್ಸ್ ಸೈಡ್ ಚೈನ್ ಇಸ್ ವೆರಿ ಲಾಂಗ್ ಅಂತ ನೆನ್ಪಿಟ್ಕೊಬಹುದು. ಲೈಸಿನಿಗೆ ಏನಂತ ನೆನ್ಪಿಟ್ಕೊಂತೀರಾ? ಕೆ ಅಂತ ನೆನ್ಪಿಟ್ಕೋಬಹುದು. ಆರ್ಜಿನಿನ್ ಕೂಡ ಏನಾಯ್ತು, ಪ್ರೊನೌನ್ಸಿಯೇಷನ್, whenever we pronounce this arginine, R comes first. ಹೌದಾ? ಹಾಗಾಗಿ ಆರ್ ಅಂತ ನೆನ್ಪಿಟ್ಕೋಬಹುದು. ದ ಒನ್ ಲೆಟರ್ ರೆಪ್ರೆಸೆಂಟೇಷನ್ ಫಾರ್ ದ ಆರ್ಜಿನಿನ್ ಇಸ್ ಆರ್. ಅಗೈನ್ ಸೆಲೆನೋಸಿಸ್ಟಿನ್ ನೋಡಿ ಯು, ಎಕ್ಸ್ ಇಲ್ಲ, ವೈ ಅಲ್ಲ, ಇಟ್ಸ್ ಸಿಂಪ್ಲಿ ಯು. ಸೊ ಇಫ್ ಯು ರಿಮೆಂಬರ್ ದ ಒನ್ ಲೆಟರ್ ರೆಪ್ರೆಸೆಂಟೇಷನ್ ಫಾರ್ ದೀಸ್ ಅಮೈನೋ ಆಸಿಡ್ಸ್,
Except this, all other amino acids have their first letter as their one letter representation. Students, that's all about the one letter representation.